ತುಮಕೂರಿನಲ್ಲಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬಂದ್ಗೆ ಕರೆ ನೀಡಲಾಗಿತ್ತು. ಈ ಕುರಿತು ಮಾತನಾಡಿರುವ ರಾಜ್ಯ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್, ಬಹುಜನ ಸಮಾಜವಾದಿ ಪಾರ್ಟಿ ಹಾಗೂ ಆಮ್ ಆದ್ಮಿ ಪಾರ್ಟಿ ಬೆಂಬಲದೊಂದಿಗೆ ಬಂದ್ಗೆ ಕರೆ ನೀಡಲಾಗಿದ್ದು, ಸಾರ್ವಜನಿಕರ ವರ್ತಕರ ಸಹಯೋಗದೊಂದಿಗೆ 80% ಬಂದ್ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ನಮ್ಮ ಹೋರಾಟಕ್ಕೆ ಮುಂಚೆ 12,000 ಮತ್ತೆ ನಮ್ಮ ರಾಜ್ಯ ಸರ್ಕಾರ 1,000 ಸಹಾಯಧನ, ಅದರಲ್ಲೂ ಅವರು 3,000 ಕೊಡ್ತೀನಿ ಅಂತ ಹೇಳಿದ್ರು, 15,000 ಆಗ್ಬೇಕು ಅಂತ ಆಶ್ವಾಸನೆ ಕೊಟ್ಟಿದ್ರು. ಅದ್ರಲ್ಲಿ ವಿಫಲರಾಗಿ ಅವರು 1,500 ಸಹಾಯಧನ ಘೋಷಣೆ ಮಾಡಿದ್ರು. ರಿಪೇಟ್ ಖರೀದಿಗೆ ಚಾಲನೆ ಕೊಟ್ಟು 1ನೇ ತಾರೀಕು ಆಯ್ತು. ಆಮೇಲೆ ಮತ್ತೆ ನಾವು ಹೋರಾಟ ಶುರು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಾಗ ಅವರು ಮತ್ತೆ ವಿಳಂಬ ಮಾಡಿ ರಾಜ್ಯ ಸರ್ಕಾರ ಇಲ್ಲಿ ವಿಳಂಬ ಮಾಡಿ ರೈತರಿಗೆ ಮತ್ತೆ ಅನ್ಯಾಯಕ್ಕೊಳಗಾಗಿ ರೈತರು ಮತ್ತೆ ವ್ಯಥಪಡಲಿ ಅಂತ ಒಂದು ಕಡೆ ಅವ್ರದ್ದು ಆಸೆ ಇತ್ತು. ನಾವು ಮತ್ತೆ ಹೋರಾಟಕ್ಕೆ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಅವರು 5ನೇ ತಾರೀಕಿಂದ ಶುರು ಮಾಡಿದ್ರು. ಏನು ಇವತ್ತು ಕೇಂದ್ರ ಸರ್ಕಾರ 62,000 ಮೆಟ್ರಿಕ್ ಟನ್ ಖರೀದಿಗೆ ಆದೇಶ ಮಾಡಿದೆ, ಅದು ಇವತ್ತು ಕೇವಲ 4 ದಿವಸದಲ್ಲಿ 52,000 ಮೆಟ್ರಿಕ್ ಟನ್ ಖರೀದಿ ಮುಗಿದಿದೆ. ನಮ್ಮ ಇವತ್ತು ನಮ್ದು ಬೇಡಿಕೆ ಎಷ್ಟಿದೆ, ಅದರಲ್ಲಿ ಹಲವಾರು ಗೊಂದಲಗಳಿದೆ, ಅಕ್ರಮ ಆಗಿದೆ. ಮತ್ತೆ 62,000 ಮೆಟ್ರಿಕ್ ಟನ್ ಕೇವಲ 4 ದಿವಸದಲ್ಲಿ ಇವರು ನಮ್ಮ ಇವತ್ತು ತುಮಕೂರು ಜಿಲ್ಲೆ ಅತ್ಯಧಿಕ ಕೊಬ್ಬರಿ ಬೆಳೆಗಾರರು. ಇವರು ನಮ್ಮ ತುಮಕೂರು ಜಿಲ್ಲೆಗಿನ ಮಂಡ್ಯದಲ್ಲಿ ಬಹುಶಃ ನಮಗಿನ ಒಂದು 40% 50% ಕಡಿಮೆ ಇದ್ದಾರೆ. ಅಲ್ಲಿ ನಮಗೇನು ಜಾಸ್ತಿ ಖರೀದಿ ಆಗಿದೆ. ಎಲ್ಲ ಒಂದು ಕಡೆ ನಮ್ಮ ರೈತರಿಗೆ ಅನ್ಯಾಯ ಆಗಿದೆ, ಅಕ್ರಮ ಆಗಿದೆ, ಮೋಸ ಆಗಿದೆ. ಇವತ್ತು ರಾತ್ರಿ ಕೆಲವಾರು ಈ ಏನಿದೆ ಈ ಮಧ್ಯವರ್ತಿಗಳು ಇರ್ಬೋದು, ಬ್ರೋಕರ್ಗಳು ಇರ್ಬೋದು, ಮತ್ತೆ ಈ ರವಾನಿದಾರಗಳು ಇರ್ಬೋದು, ಅವರು ನೂರಾರು ಖರೀದಿ ಮಾಡ್ಕೊಂಡಿರ್ತಾರಲ್ಲ, ಸ್ಟಾಕ್ ಮಾಡ್ಕೊಂಡಿರ್ತಾರಲ್ಲ, ಇದೆಲ್ಲ ಗೊತ್ತಿತ್ತು. ಇತ್ತು ನೆಫೆಟ್ ಓಪನ್ ಆಗುತ್ತೆ ಅಂತ ರಾಜ್ಯ ಸರ್ಕಾರ ಜೊತೆ ಅಡ್ಜಸ್ಟ್ಮೆಂಟ್ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಇದು ನೆಫೆಟ್ ಕೇಂದ್ರ ಸರ್ಕಾರದ ಇರ್ಬೋದು. ಇವತ್ತು ಮಾರ್ಕೆಟಿಂಗ್ ಮಹಾಮಂಡಳಿ ಮತ್ತು ರಾಜ್ಯ ಸರ್ಕಾರ ನಿರ್ವಹಣೆ ಮಾಡಿದ ರಾಜ್ಯ ಸರ್ಕಾರ ಇವತ್ತು ಅದನ್ನ ನೀವು ಕರೆಕ್ಟ್ ಆಗಿ ಎಲ್ಲಾ ರೈತರು ತಲುಪಿ ಎಲ್ಲಾ ರೈತರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಎಲ್ಲರ ಕಡೆ ನೆಫೆಟ್ ಇದು ನಮ್ಮ ನೆಫೆಟ್ ಆದೇಶ ಮಾಡಿದ್ರು ಈ ಒಂದು ಖರೀದಿನಲ್ಲಿ ವಿಫಲರಾಗಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಮಹಾಮಂಡಳಿ. ಈಗ ರಾತ್ರಿ ಇವತ್ತು ಬ್ರೋಕರ್ಗಳೆಲ್ಲ ಖರೀದಿ ಮಾಡಿದ್ದಾರೆ. ಎಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ರು ಅವ್ರು ಮಾತ್ರ ಇವತ್ತು 1,000 ರೂಪಾಯಿ ತರ ಇವತ್ತು ಬ್ರೋಕರ್ಗಳು. ಆಮೇಲೆ ನಮ್ಮ ಅದರಲ್ಲೂ ತುಮಕೂರು ಜಿಲ್ಲೆಯಲ್ಲಿ ಏರಳವಾಗಿ ಬೆಳೀತಾ ಇದ್ವಿ. ಇಲ್ಲಿ ಕೇಂದ್ರಗಳನ್ನೇ ಕಡಿಮೆ ಮಾಡಿದ್ರು, ಬೇರೆ ಕಡೆ ಕೇಂದ್ರಗಳು ಜಾಸ್ತಿ ಮಾಡಿದ್ರು. ಇವತ್ತು ಹಲವಾರು ಲೋಪಗಳಾಗಿವೆ. ನಿಜವಾದ ರೈತರಿಗೆ ತಲುಪಬೇಕಾಗಿದ್ದನ್ನ 62,000 ಮೆಟ್ರಿಕ್ ಟನ್ ರೈತರಿಗೆ ಬಂದಿಲ್ಲ. ಎಲ್ಲಾ ಬರೇ ಬ್ರೋಕರ್ಗಳಿಗೆ ಅನುಕೂಲ, ಬೇರೆ ಇರ್ತಾರೆ ಮಧ್ಯವರ್ತಿಗಳಿಗೆ ತಲುಪಿದೆ. ಹಾಗಾಗಿ ಇದರ ವಿರುದ್ಧ ಹೋರಾಟ. ಆಮೇಲೆ ನಮಗೆ ಈ 62,000 ಇಂದ ಯಾವ್ದು ಅನುಕೂಲ ಆಗಲ್ಲ. ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ಕೊಬ್ಬರಿ ಬೆಳೆಗಾರ ಜಿಲ್ಲೆಗಳು ಇರ್ಬೋದು, ಯಾವುದೇ ಅನುಕೂಲ ಆಗಲ್ಲ. ನೀವು ದಯಮಾಡಿ ಕೇಂದ್ರ ಸರ್ಕಾರ ಇವತ್ತು ಅವರು ಎಲ್ಲ ಒಂದ್ ಕಡೆ ರೈತರ ಪರವಾಗಿ ನಿಂತ್ಕೊಳ್ತೀನಿ ಅಂತ ಹೇಳಿದ್ದಾರೆ. ನೀವು ಅವ್ರ ಜೊತೆ ಕೈ ಜೋಡಿಸಿ 1.5 ಲಕ್ಷ ಮೆಟ್ರಿಕ್ ಟನ್ಗೆ ಖರೀದಿಗೆ ನೀವು ಅದಕ್ಕೆ ರೈತರಿಗೆ ಅನುಕೂಲ ಆಗ್ಬೇಕು ಅಂದ್ರೆ 1.5 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಆಗಲೇಬೇಕು. ಇವತ್ತು ನೀವು ನಾಳೆ ಏನ್ ನಡೆಯುತ್ತೆ ಬಜೆಟ್, ನಾವು ಅದಕ್ಕಾಗಿನೇ ಇವತ್ತು ಹೆಚ್ಚಿಗೆ ಕೊಡಬೇಕು. ನಮ್ಮ ಕಡೆಯಿಂದ ನಿಮ್ಮ ಮಾಧ್ಯಮ ಬಂಧು ಮುಖಾಂತರ ಇವತ್ತು ಹೆಚ್ಚಿಗೆ ಕೊಟ್ಟು ನಾಳೆ ನಡೆಯುವ ಬಜೆಟ್ ಅಲ್ಲಿ ನೀವು ಏನು 1,500 ಘೋಷಣೆ ಮಾಡಿದ್ದೀರಾ ಅದು ಘೋಷಣೆ ಆಗ್ಬೇಕು. ಆಮೇಲೆ ಇವತ್ತು ಏನು 62,000 ನಿಂತಿದ್ದೀರಾ ಅಕ್ರಮ ಆಗಿದೆ, ಅಕ್ರಮಕ್ಕೆ ಪರಿಶೀಲನೆ ಮಾಡಿ ಅಕ್ರಮ ಎಸಗಿರೋ ವಿರುದ್ಧ ಕಾನೂನು ಕ್ರಮ ಆಗ್ಬೇಕು. ಮತ್ತೆ ನೋಂದಣಿ ಮತ್ತೆ ಪ್ರಕ್ರಿಯೆ ಶುರು ಮಾಡಬೇಕು. ಆಮೇಲೆ ನೋಂದಣಿ ಪ್ರಕ್ರಿಯೆಗೆ 62,000 ತೆಗೆದು 1.5 ಲಕ್ಷ ಮೆಟ್ರಿಕ್ ಟನ್ ಆಗಲೇಬೇಕು. ಇಲ್ಲ ಅಂತಂದ್ರೆ ಮತ್ತೆ ರೈತರೆಲ್ಲ ಹೋರಾಟಕ್ಕೆ ಇಳಿತಾರೆ. ಪಾಪ ರೈತರು ಇವತ್ತೆಲ್ಲ ಅಂಗಡಿ ಮುಖ್ಯಮಂತ್ರಿಗಳೆಲ್ಲ ನಮ್ಮ ಸ್ವಇಚ್ಛೆಯಿಂದ ಬಂದು ವ್ಯಕ್ತಪಡಿಸಿದ್ದಾರೆ. ನಾವು ಯಾರನ್ನು ಹಾಗಾಗಿ ಇವತ್ತು ರೈತರೆಲ್ಲ ಬಂದಿದ್ದಾರೆ, ಎಲ್ಲಾ ಜಿಲ್ಲೆ ರೈತರು ಬಂದಿದ್ದಾರೆ. ಹಾಗಾಗಿ ಮೂರನೇ ನಮ್ಮ ಉದ್ದೇಶ ಇವತ್ತೇನು ಖರೀದಿ ಆಗಿದೆ, ಖರೀದಿ ಆದ ತಕ್ಷಣ ನೋಂದಣಿ ಆಗಿದಾರಲ್ಲ, ರಿಜಿಸ್ಟ್ರೇಷನ್ ಮಾಡಿರೋ ತಪ್ಪಲ್ಲ ಇದು. ಯಾಕೆಂದ್ರೆ FAQ ನಲ್ಲಿ ನೆಫೆಟ್ ಅಲ್ಲಿ ಇವತ್ತು 75 mm ಮಿನಿಮಮ್ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಆ 75 mm ಅಂತಂದ್ರೆ ಸಣ್ಣ ಕೊಬ್ಬರಿ ಭಾಗದಲ್ಲಿ ಎಲ್ಲಾ ಭಾಗದಲ್ಲಿ ಸಣ್ಣ ಕೊಬ್ಬರಿ 50 mm ಮೇಲೆ ಇರೋದು, 75 mm ಮೇಲೆ ಯಾರು ಸಿಗಲ್ಲ. ಹಾಗಾಗಿ ನೋಂದಣಿ ಆಗಿದ್ರು ಇವತ್ತು ಕನಿಷ್ಠ 70% ರಿಜೆಕ್ಟ್ ಆಗುತ್ತೆ ಮುಂದೆ ತಗೋಬೇಕಾರೆ. ಹಾಗಾಗಿ ಆ ಏನು 70 mm ಒಂದು FAQ ಇದೆ ಅದನ್ನ ತೆಗೆದುಹಾಕಿ 50 mm ಮಾಡ್ಬೇಕು. 50 mm ಮಾಡಿದ್ರೆ ಕನಿಷ್ಠ ನೀವು ಏನ್ ಘೋಷಣೆ ಮಾಡಿದೀರಾ ಅದು 80% ರೀಚ್ ಆಗುತ್ತೆ. ಇಲ್ಲ ಅಂತಂದ್ರೆ ಯಾವ ರೈತರಿಗೂ ತಲುಪಲ್ಲ. ಆ ವಿರುದ್ಧ ಹೋರಾಟ.